ಎಷ್ಟೇ ದೊಡ್ಡ ಸಾಮ್ರಾಜ್ಯಗಳಿರಲಿ ಅವು ಒಂದು ದಿನ ಪತನಗೊಳ್ಳೇಬೇಕು. ಇದು ಇತಿಹಾಸದ ಒಂದು ಕಠೋರ ಸತ್ಯ. ಹಾಗಾದ್ರೆ ನಮ್ಮ ಭಾರತದ ಮೊಟ್ಟಮೊದಲ ಮಹಾನ್ ಸಾಮ್ರಾಜ್ಯ ಅಂದ್ರೆ ಮೌರ್ಯ ಸಾಮ್ರಾಜ್ಯ, ಅದರ ಕಥೆ ಏನಾಯ್ತು? ಅದು ಯಾಕೆ ಮತ್ತು ಹೇಗೆ ಪತನವಾಯಿತು? ಬನ್ನಿ ಇವತ್ತು ಇದನ್ನೇ ಕೂಲಂಕಷವಾಗಿ ನೋಡೋಣ. ಸರಿ, ಈ ಕಥೆಯನ್ನ ನಾವು ಶುರುವಿನಿಂದ ಅಲ್ಲ, ಅದರ ಅಂತ್ಯದಿಂದ ಶುರು ಮಾಡೋಣ. ಯಾಕಂದ್ರೆ ಇದು ಒಂದು ಸಾಮ್ರಾಜ್ಯದ ಹಠಾತ್ ಪತನದ ಕಥೆ. ಕಲ್ಪನೆ ಮಾಡ್ಕೊಳ್ಳಿ, ಕ್ರಿಸ್ತಪೂರ್ವ 1870 ಒಂದು ದೊಡ್ಡ ಮಿಲಿಟರಿ ಪೆರೇಡ್ ನಡೀತಿದೆ. ಇದ್ದಕ್ಕಿದ್ದಂತೆ ಕೊನೆಯ ಮೌರ್ಯ ರಾಜ ಬೃಹದ್ರಥನನ್ನ ಅವನದೇ ಸೇನಾಪತಿ ಪುಷ್ಯಮಿತ್ರ ಶೃಂಗ ಎಲ್ಲರ ಮುಂದೇನೆ ಹತ್ಯೆ ಮಾಡ್ಬಿಡ್ತಾನೆ. ಈ ಒಂದು ಘಟನೆ ಬಾಣಭಟ್ಟನ ಹರ್ಷಚರಿತದಲ್ಲಿ ದಾಖಲಾಗಿದೆ. ಇದು ಕೇವಲ ಒಬ್ಬ ರಾಜನ ಸಾವಲ್ಲ, ಒಂದು ಇಡೀ ಸಾಮ್ರಾಜ್ಯದ ಅಂತ್ಯದ ಘೋಷಣೆ ಆಗಿತ್ತು. ಇದು ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಭಾರತದ ಮೊಟ್ಟ ಮೊದಲ ಮಹಾನ್ ಸಾಮ್ರಾಜ್ಯ ಅದು ಹೇಗೆ ಪತನವಾಯಿತು? ಇದನ್ನ ನಾವು ಒಂದು ಐತಿಹಾಸಿಕ ತನಿಖೆಯ ತರಾನೇ ನೋಡೋಣ ಬನ್ನಿ. ಮೊದಲು ಮೌರ್ಯ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು ಅಂತ ನೋಡೋಣ. ಅದರ ಪೀಕ್ ಟೈಮಲ್ಲಿ ಇವತ್ತಿನ ಅಫ್ಘಾನಿಸ್ತಾನದಿಂದ ಹಿಡಿದು ಬಂಗಾಳದವರೆಗೂ ಅಂದ್ರೆ ಇಡೀ ಭಾರತೀಯ ಉಪಖಂಡವನ್ನೇ ಒಂದುಗೂಡಿಸಿತ್ತು. ಅಂತಹ ಒಂದು ಬೃಹತ್ ಸಾಮ್ರಾಜ್ಯ ಹೇಗೆ ಕುಸಿದು ಬಿತ್ತು ಅನ್ನೋದೇ ದೊಡ್ಡ ಆಶ್ಚರ್ಯ ಅಲ್ವಾ? ಹಾಗಾದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಅವರು ಹೇಗೆ ಕಟ್ಟಿದ್ರು? ಅದರ ಆಡಳಿತ ಯಂತ್ರ ಹೇಗೆ ಕೆಲಸ ಮಾಡುತ್ತಿತ್ತು? ಮೊದಲು ಅದನ್ನ ನೋಡೋಣ. ಈ ಇಡೀ ಸಾಮ್ರಾಜ್ಯದ ಆಪರೇಟಿಂಗ್ ಮ್ಯಾನ್ಯುವಲ್ ಯಾವುದು ಗೊತ್ತಾ? ಅದುವೇ ಅರ್ಥಶಾಸ್ತ್ರ. ಕೌಟಿಲ್ಯ ಬರ್ದ ಈ ಗ್ರಂಥ ರಾಜ್ಯಶಾಸ್ತ್ರ, ಆರ್ಥಿಕ ನೀತಿ, ಮಿಲಿಟರಿ ತಂತ್ರಗಾರಿಕೆ ಹೀಗೆ ಎಲ್ಲದಕ್ಕೂ ಒಂದು ಬ್ಲೂ ಪ್ರಿಂಟ್ ತರ ಇತ್ತು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿರೋ ಈ ಒಂದು ಮಾತು ಮೌರ್ಯರ ಆಡಳಿತದ ಫಿಲಾಸಫಿಯನ್ನೇ ಹೇಳ್ಬಿಡುತ್ತೆ. ಪ್ರಜೆಗಳ ಸಂತೋಷದಲ್ಲೇ ರಾಜನ ಸಂತೋಷ ಅಡಗಿದೆ. ಪ್ರಜೆಗಳಿಗೆ ಯಾವುದು ಇಷ್ಟವೋ ಅದೇ ರಾಜನಿಗೆ ಲಾಭದಾಯಕ. ನೋಡಿ ಎಂತಹ ಆಡಳಿತದ ಸೂತ್ರ! ಕೌಟಿಲ್ಯನ ಪ್ರಕಾರ ಒಂದು ರಾಜ್ಯ ಅಂದ್ರೆ ಅದಕ್ಕೆ 7 ಅಂಬಗಳು ಅಥವಾ ಪ್ರಕೃತಿಗಳು ಇರಲೇಬೇಕು. ಅವು ಯಾವ್ಯಾವಂದ್ರೆ ರಾಜ, ಮಂತ್ರಿ, ದೇಶ, ಕೋಟೆ, ಖಜಾನೆ, ಸೈನ್ಯ ಮತ್ತು ಮಿತ್ರ. ಈ 7 ಪಿಲ್ಲರ್ಗಳ ಮೇಲೆ ಆ ಇಡೀ ಸಾಮ್ರಾಜ್ಯ ನಿಂತಿತ್ತು. ಎಂಥ ಒಂದು ಸಿಸ್ಟಮ್ಯಾಟಿಕ್ ರಚನೆ ಅಲ್ವಾ? ನಮಗೆ ಈ ಸಾಮ್ರಾಜ್ಯದ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗೋದು ಒಬ್ಬ ಹೊರಗಿನವನ ದೃಷ್ಟಿಯಿಂದ. ಅವರೇ ಮೆಗಾಸ್ತನೀಸ್, ಗ್ರೀಕ್ ರಾಯಭಾರಿ. ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಇವರು ತಮ್ಮ ಇಂಡಿಕಾ ಅನ್ನೋ ಪುಸ್ತಕದಲ್ಲಿ ಮೌರ್ಯ ಸಮಾಜದ ಬಗ್ಗೆ ತುಂಬಾ ಅಮೂಲ್ಯವಾದ ವಿವರಗಳನ್ನ ಕೊಟ್ಟಿದ್ದಾರೆ. ಮೆಗಾಸ್ತನೀಸ್ ಪ್ರಕಾರ ಅಂದಿನ ಸಮಾಜದಲ್ಲಿ 7 ವರ್ಗಗಳಿದ್ವು: ತತ್ವಜ್ಞಾನಿಗಳು, ರೈತರು, ಪಶುಪಾಲಕರು, ಕುಶಲಕರ್ಮಿಗಳು, ಸೈನಿಕರು, ಮೇಲ್ವಿಚಾರಕರು ಮತ್ತು ಸಲಹೆಗಾರರು. ಇದು ನಮ್ಮ ಸಾಂಪ್ರದಾಯಿಕ ವರ್ಣವ್ಯವಸ್ಥೆಗಿಂತ ಬೇರೆನೇ ಇತ್ತು. ಬಹುಶಃ ಅವರು ಜನರನ್ನ ಅವರವರ ಕೆಲಸದ ಆಧಾರದ ಮೇಲೆ ಹೀಗೆ ವಿಂಗಡಿಸಿರಬೇಕು. ಇಂಡಿಕಾದಲ್ಲಿರುವ ಈ ಒಂದು ವಿಷಯವಂತೂ ತುಳ್ಳಾ ಇಂಟ್ರೆಸ್ಟಿಂಗ್ ಆಗಿದೆ. ರೈತರನ್ನ ಸಾರ್ವಜನಿಕ ಹಿತೈಷಿಗಳು ಅಂತ ಕರೆಯಲಾಗುತ್ತಿತ್ತು. ಅಷ್ಟೇ ಅಲ್ಲ, ಯುದ್ಧ ನಡಿಬೇಕಾದರೆ ಶತ್ರು ಸೈನಿಕರು ಕೂಡ ಅವರಿಗೆ ಯಾವುದೇ ಹಾನಿ ಮಾಡ್ತಿರ್ಲಿಲ್ಲ. ಇದು ಮೌರ್ಯ ಸಮಾಜ ಎಷ್ಟು ಸ್ಥಿರವಾಗಿತ್ತು ಮತ್ತು ಅದರ ನಿಯಮಗಳು ಎಷ್ಟು ವಿಶಿಷ್ಟವಾಗಿದ್ವೋ ಅಂತ ತೋರಿಸುತ್ತೆ. ಸರಿ, ಇಷ್ಟೆಲ್ಲ ಬಲಿಷ್ಠವಾಗಿದ್ದ, ವ್ಯವಸ್ಥಿತವಾಗಿದ್ದ ಸಾಮ್ರಾಜ್ಯದಲ್ಲಿ ಬಿರುಕುಗಳು ಹೇಗೆ ಕಾಣಿಸ್ಕೊಂಡುವು? ಈಗ ನಾವು ನಮ್ಮ ತನಿಖೆಯ ಅಸಲಿ ಭಾಗಕ್ಕೆ ಬರ್ತಿದ್ದೀವಿ. ಯಾವುದೇ ದೊಡ್ಡ ಪತನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಕ್ರಿಸ್ತಪೂರ್ವ 232ರಲ್ಲಿ ಚಕ್ರವರ್ತಿ ಅಶೋಕನ ಮರಣ. ಅಶೋಕ ಹೋದ ತಕ್ಷಣ ರಾಜಕೀಯ ಅಸ್ಥಿರತೆ ಶುರುವಾಯಿತು. ಈ ಟೈಮ್ಲೈನ್ ನೋಡಿ. ದಶರಥ, ಸಂಪ್ರತಿ, ಶಾಲಿಶುಕ ಹೀಗೆ ಒಬ್ರು ಹಿಂದೆ ಒಬ್ರು ದುರ್ಬಲ ರಾಜರು ಬರ್ತಾನೆ ಹೋದ್ರು. ಅಶೋಕನ ನಂತರ ಬಂದ 6 ರಾಜರು ಸೇರಿ ಆಳಿದ್ದು ಬರೀ 52 ವರ್ಷ ಮಾತ್ರ. ಅಷ್ಟು ದೊಡ್ಡ ಸಾಮ್ರಾಜ್ಯದ ಹಿಡಿತ ಇವರ ಕೈಯಲ್ಲಿ ಪೂರ್ತಿ ಸಡಿಲವಾಗಿ ಹೋಯಿತು. ಒಂದು ಕಡೆ ಚಂದ್ರಗುಪ್ತ, ಅಶೋಕರಂತಹ ಬಲಿಷ್ಠ ನಾಯಕರು. ಅವರಿಗೆ ಒಂದು ವಿಷನ್ ಇತ್ತು, ಜನರ ನಿಷ್ಠೆಯನ್ನ ಗಳಿಸೋ ತಾಕತ್ತಿತ್ತು. ಇನ್ನೊಂದು ಕಡೆ ಅವರ ನಂತರ ಬಂದ ದುರ್ಬಲ ಉತ್ತರಾಧಿಕಾರಿಗಳು. ಆ ದೊಡ್ಡ ಆಡಳಿತ ಯಂತ್ರವನ್ನ ನಿಭಾಯಿಸೋಕೆ ಅವರಿಂದ ಆಗ್ಲೇ ಇಲ್ಲ. ಈ ವ್ಯತ್ಯಾಸವೇ ಪತನಕ್ಕೆ ದೊಡ್ಡ ಕಾರಣವಾಯಿತು. ಸಾಮ್ರಾಜ್ಯದ ಆರ್ಥಿಕ ಅಡಿಪಾಯ ಕೂಡ ಕುಸಿಯೋಕ್ ಶುರುವಾಯಿತು. ಯಾಕೆ ಅಂದ್ರೆ ಒಂದು ಕಡೆ ದೊಡ್ಡ ಸೈನ್ಯ, ಆಡಳಿತ ವರ್ಗದ ಸಂಬಳ, ಇನ್ನೊಂದು ಕಡೆ ಬೌದ್ಧ ಮಠಗಳಿಗೆ ಕೊಟ್ಟಂಥ ದೊಡ್ಡ ದೊಡ್ಡ ದಾನ ಧರ್ಮಗಳು ಇವೆಲ್ಲ ಸೇರಿ ರಾಜ ಖಜಾನೆಯನ್ನೇ ಖಾಲಿ ಮಾಡ್ಬಿಡ್ತು. ಇದು ದೊಡ್ಡ ಆರ್ಥಿಕ ಬಿಕ್ಕಟ್ಟಿಗೆ ದಾರಿ ಮಾಡ್ಕೊಡ್ತು. ಕೇಂದ್ರದ ಹಿಡಿತ ಯಾವಾಗ ಸಡಿಲವಾಯಿತು, ದೂರದ ಪ್ರಾಂತ್ಯಗಳಲ್ಲಿ ದಂಗೆಗಳು ಶುರುವಾದವು. ಅದರಲ್ಲೂ ತಕ್ಷಶಿಲೆಯಂತಹ ಕಡೆ ದುಷ್ಟಮಾತ್ಯರು ಅಂದ್ರೆ ಭ್ರಷ್ಟ, ದಬ್ಬಾಳಿಕೆಯ ಅಧಿಕಾರಿಗಳ ವಿರುದ್ಧ
ಜನರು ಪದೇ ಪದೇ ದಂಗೆ ಏಳುತ್ತಿದ್ರು. ಇದು ಸೆಂಟ್ರಲ್ ಗವರ್ಮೆಂಟ್ ಫೇಲ್ ಆಗ್ತಿತ್ತು ಅನ್ನೋದಕ್ಕೆ ಸ್ಪಷ್ಟ ಸಂಕೇತವಾಗಿತ್ತು. ಇಷ್ಟೇ ಅಲ್ಲ, ಸಮಸ್ಯೆಗಳು ಒಂದರ ಮೇಲೊಂದು ಬರ್ತಾನೇ ಇತ್ತು. ಒಂದ್ ಕಡೆ ಅಶೋಕನ ಬೌದ್ಧ ಧರ್ಮದ ಪರವಾದ ನೀತಿಗಳಿಂದ ಸಾಂಪ್ರದಾಯಿಕ ಬ್ರಾಹ್ಮಣ ಶಕ್ತಿಗಳಿಗೆ ಬೇಸರವಾಗಿತ್ತು ಅನ್ನೋದು ಒಂದು ವಾದ. ಇನ್ನೊಂದು ಕಡೆ ಕಬ್ಬಿಣದ ತಂತ್ರಜ್ಞಾನ ಬೇರೆ ರಾಜ್ಯಗಳಿಗೂ ಸಿಕ್ಕಿದ್ರಿಂದ ಮಗಧದ ಮಿಲಿಟರಿ ಅಡ್ವಾಂಟೇಜ್ ಕಡಿಮೆಯಾಯಿತು. ಅಷ್ಟೇ ಅಲ್ಲ, ವಾಯುವ್ಯ ಗಡಿಯನ್ನ ಸರಿಯಾಗಿ ನೋಡ್ಕೊಳ್ಳದ ಕಾರಣ ಇಂಡೋ-ಗ್ರೀಕರು ಸುಲಭವಾಗಿ ಆಕ್ರಮಣ ಮಾಡಿದ್ರು. ಹಾಗಾದ್ರೆ ಈ ಪತನದ ಕೊನೆಯ ಹಂತ ಹೇಗಿತ್ತು ಮತ್ತು ಅದರ ಪರಿಣಾಮಗಳು ಏನಾಯ್ತು ಅದನ್ನೀಗ ನೋಡೋಣ. ಪತನದ ಹಾದಿಯನ್ನ ಹೀಗೆ 4 ಹಂತಗಳಲ್ಲಿ ನೋಡಬಹುದು. ಮೊದಲನೇದು ಆಂತರಿಕ ಕೊಳೆತ, ಎರಡನೇದು ಪ್ರಾಂತ್ಯಗಳು ಸ್ವತಂತ್ರವಾಗಿದ್ದು, ಮೂರನೇದು ಹೊರಗಿನಿಂದ ಬಂದ ವಿದೇಶಿ ಆಕ್ರಮಣಗಳು, ಮತ್ತು ಕೊನೆಯದಾಗಿ ದ ಫೈನಲ್ ಬ್ಲೋ, ಸೇನಾದಂಗೆ. ಪುಷ್ಯಮಿತ್ರ ಶುಂಗ ಮಾಡಿದ ಹತ್ಯೆ ಒಳಗೊಳಗೆ ಕುದಿತಿದ್ದ ಅಸಮಾಧಾನಕ್ಕೆ ಒಂದು ಕಿಡಿತರ ಕೆಲಸ ಮಾಡ್ತು. ಅದೇ ಅಂತಿಮ ಹೊಡೆತವಾಯ್ತು. ಸಾಮ್ರಾಜ್ಯ ಪತನವಾಗಿರಬಹುದು, ಆದ್ರೆ ಅದರ ಲೆಗಸಿ ಹಾಗೆ ಉಳಿತು. ಅವರ ಕೇಂದ್ರೀಕೃತ ಆಡಳಿತದ ಮಾಡೆಲ್ ಮತ್ತು ಬೌದ್ಧ ಧರ್ಮದ ಪ್ರಸಾರ ಇವೆರಡೂ ಮುಂದಿನ 100 ವರ್ಷಗಳ ಕಾಲ ಭಾರತದ ಮೇಲೆ ದೊಡ್ಡ ಪ್ರಭಾವ ಬೀರ್ತು. ಮೌರ್ಯರ ಕೊಡುಗೆ ಇವತ್ತಿಗೂ ನಮ್ಮ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿದೆ. ಮೌರ್ಯರ ಈ ಕಥೆ ನಮ್ಮನ್ನ ಒಂದು ಸಾರ್ವಕಾಲಿಕ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಎಷ್ಟೇ ದೊಡ್ಡ ಶಕ್ತಿಗಳಿರ್ಲಿ, ಅವೆಲ್ಲವೂ ಒಂದು ದಿನ ಪತನಗೊಳ್ಳಲೇಬೇಕಾ? ಇತಿಹಾಸ ನಮ್ಗೆ ಏನು ಪಾಠ ಕಲಿಸುತ್ತೆ? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಇದ್ರ ಬಗ್ಗೆ ಯೋಚನೆ ಮಾಡಿ.